ಎಲ್ರಿಗೂ ನಮಸ್ಕಾರ. ಸೊ ಎಲ್ರಿಗೂ ನಮಸ್ಕಾರ. ಸೊ ಈಗ ಸಾರ್ವಜನಿಕರಿಗೆ ಒಂದು ವಿಶೇಷವಾದಂಥ ಒಂದು ಯೋಜನೆಯನ್ನು ಸರ್ಕಾರ ತಂದಿದೆ. ಸುಮಾರು 1,04,00,000 ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಪ್ರಕರಣಗಳಿದ್ದಾವೆ. ಹಣದ ರೂಪದಲ್ಲಿ ಅದು 450 ಕೋಟಿಗೂ ಮಿಗಿಲಾಗಿ ದಂಡ ಪಾವತಿ ಮಾಡಲಿಕ್ಕೆ ಬಾಕಿ ಇದೆ. ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಧೀಶರು ಈಗಾಗಲೇ ಒಂದು ಬೂತನ್ನು ಉದ್ಘಾಟನೆ ಮಾಡಿದ್ದಾರೆ. ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಈಗ ಮಾಡ್ತಾ ಇದ್ದೇವೆ. ಈ ಸ್ಕೀಮನ್ನು ದಯವಿಟ್ಟು ಎಲ್ಲರೂ ಯಾರು ಉಲ್ಲಂಘನೆ ಮಾಡಿದ್ದಾರೆ ಅವರಿಗೆ 50% ರಿಯಾಯಿತಿ ಇರೋದರಿಂದ ಎಲ್ಲರೂ ದಂಡ ಕಟ್ಟಲಿಕ್ಕೆ ನಮ್ಮ ಎಲ್ಲ ಸಿವಿಲ್ ಪೊಲೀಸ್ ಠಾಣೆಗಳಲ್ಲಿ ಹಾಗೂ ಸಂಚಾರ ಪೊಲೀಸ್ ಠಾಣೆಗಳಲ್ಲಿ ಸುಮಾರು ಒಟ್ಟು ಒಂದು ಪೊಲೀಸ್ ಠಾಣೆಯಲ್ಲಿ 3ಗೆ 45 ಈ ಥರ ಡಿವೈಸ್ಗಳನ್ನು ಇಟ್ಟಿದ್ದೇವೆ. ಮತ್ತು ಸ್ಪೆಷಲ್ ಈ ಥರ ನಾವು ಬೂತ್ಗಳನ್ನ ಅಲ್ಲಲ್ಲಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದೇವೆ. ದಯವಿಟ್ಟು ಸಾರ್ವಜನಿಕರು ಯಾರು ಉಲ್ಲಂಘನೆ ಮಾಡಿದ್ದೀರಾ 21 ತಾರೀಕಿಂದ 9 ತಾರೀಕುವರೆಗೆ ಈ ತಿಂಗಳು ಮತ್ತು ಮುಂದಿನ ತಿಂಗಳು 9ರವರೆಗೆ 20 ದಿನಗಳ ಕಾಲ ಇದು ಅವಕಾಶಗಳಿದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಇಲ್ಲ ಅಂತೇಳಿದ್ರೆ ದಿನ ದಾಟಿದರೆ ಮತ್ತೊಂದು ಸರಿ ಅವಕಾಶ ಸಿಗ್ಬೋದು ಅಂತ ಕಾದರೆ ಪ್ರಯೋಜನ ಆಗೋದಿಲ್ಲ. ಇದನ್ನು ಸದುಪಯೋಗ ಮಾಡ್ಕೊಳ್ಬೇಕಂತ ಯಾರು ಉಲ್ಲಂಘನೆ ಮಾಡಿದ್ದಾರೆ ಅವರು ನಾನು ಮನವಿ ಮಾಡ್ತೇನೆ. ಜೊತೆಗೆ ಈಗಾಗಲೇ ಮೇಡಮ್ ಅವರು ಹೇಳಿದಾಗೆ ಈ ಉಲ್ಲಂಘನೆ ಮಾಡುವಂಥದ್ದು ಹ್ಯಾಬಿಟ್ ಮಾಡ್ಕೊಳ್ಬಾರ್ದು. ಯಾಕಂದರೆ ವೆಹಿಕಲ್ ಇಲ್ದಿರೋ ಮನೆಗಳೇ ಇಲ್ಲ. ಎಲ್ಲರೂ ಈ ಥರ ಉಲ್ಲಂಘನೆ ಮಾಡೋದು ಮತ್ತು ಅದರದ್ದು ದಂಡ ಬಾರಿ ಸುಮಾರು 30, 40, 50 ಪ್ರಕರಣಗಳು ಒಂದೊಂದು ವಾಹನದ ಮೇಲಿದೆ. ದಯವಿಟ್ಟು ಈ ಬಾರಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ತೇನೆ.